ಅಮ್ಮ ಪುಣ್ಯ, ನಿಮ್ ತಂದೆ ಬದುಕಿರೋದಷ್ಟೇ ಅಲ್ಲ, ಇಲ್ಲೇ ಇದ್ದಾರೆ. ಹೌದಮ್ಮ, ಅವ್ರ ಮಗಳನ್ನ ಮದುಮಗಳ ರೂಪದಲ್ಲಿ ನೋಡಕ್ಕಂತ ಬಂದಿದ್ದಾರೆ. ಏನ್ ಮಾತಾಡ್ತಾ ಇದ್ದೀರಾ ಅದಕ್ಕೆ? ಪರಮೇಶ ಬದುಕಿದ್ದಾನೆ ಅಂದ್ರೆ ಏನು, ಇಲ್ಲಿಗೆ ಬರ್ತಾನೆ ಅಂದ್ರೆ ಏನು? ಒಂದ್ಸಲ ಆ ಕಡೆ ನೋಡಿ. ಯಾಕೆ ನಿಂತ್ಕೊಂಡೆ ಪುಣ್ಯ? ಕೂತ್ಕೋ ಕೂತ್ಕೋ. ಅಮ್ಮ, ಆ ಕಾಡಿಗೆ ಕೊಡು. ನನ್ನ ಪುಣ್ಯಂಗೆ ನಾನೇ ಅಲಂಕಾರ ಮಾಡ್ತೀನಿ. ಏನು ನೀನೇನ್ ಮಾಡ್ತಿದ್ಯಂತ ನಿಂಗೆ ಗೊತ್ತಾ? ನೀನ್ ಅವಳ ತಂದೆ ತರ ನಟಿಸ್ಬಿಟ್ರೆ ಸರಿ ಹೋಗತ್ತಾ? ಆದ್ರೂ ಕೇವಲ ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಂದ್ರೆ ಏನು ನಿರೋಧ್? ಅತ್ತೆ, ನಾನು ಯಾವತ್ತಿಂದ ಪುಣ್ಯನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ನೋ ಅವತ್ತಿಂದ ಪುಣ್ಯಂಗೆ ನಾನೇ ಅಮ್ಮ, ನಾನೇ ಅಮ್ಮ, ನಾನೇ ಅಪ್ಪ, ನಾನೇ ಅಪ್ಪ, ನಾನೇ ಅಪ್ಪ. ಎಲ್ಲ ಬಂಧಗಳನ್ನ ಪುಣ್ಯಂಗ್ ಹಂಚೋನು ನಾನೇ ಆಗ್ಬೇಕು ಅನ್ಕೊಂಡೆ. ದಯವಿಟ್ಟು ಇನ್ಯಾರು ಇದ್ರ ಬಗ್ಗೆ ಏನು ಮಾತಾಡಬೇಡಿ. ಸರಿಯಾದ ಸಮಯಕ್ಕೆ ಮಾವಯ್ಯ ಕೂಡ ಇಲ್ಲ. ಛೇ,
ತಂದೆ ವೇಷದಲ್ಲಿ ಬರೋದಷ್ಟೇ ಅಲ್ಲ, ತಂದೆ ತರ ಪ್ರೀತಿನೂ ತೋರಿಸ್ತಾನೆ ಅನಿರುದ್ಧು. ಹೌದೌದು. ಈಗ ಪುಣ್ಯಗೆ ತಂದೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ. ಏನಂತೆ ಪುಣ್ಯ? ಒಳ್ಳೆ ಸಮಯಕ್ಕೆ ಬಂದ್ರಿ. ಈಗ ತಾನೇ ಪುಣ್ಯನ ಮದ್ಮಗಳಾಗಿ ಸಿಂಗಾರ ಮಾಡಿದ್ದಾರೆ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಈಗ್ಲೇ ಬರ್ತೀನಿ ಕಣೋ. ಹಾ ಸರಿಯಪ್ಪ. ನಾಗಮಣಿ ಇರೋ ಪೆಟ್ಟಿಗೆ ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಮೋಸ ಮಾಡಿ ಪುಣ್ಯ ಏನಾದ್ರೂ ಕದ್ಲಾ? ಅನಿರುದ್ಧ್, ನೀನ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಸರಿ ಅಮ್ಮ, ನಾನು ಈಗಲೇ ಬರ್ತೀನಿ ಪುಣ್ಯ. ಯಾರು ತೆಗ್ದಿರ್ಬೋದು ನಾಗಮಣಿನ? ಈ ಸಂದರ್ಭದಲ್ಲಿ ಕೇಳಿದ್ರೆ ಅನಿರುದ್ಧ್ಗೆ ಗೊತ್ತಾಗ್ಬಿಡುತ್ತೆ. ಭದ್ರಾ, 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 ಪರಿಣಿಕಾ! ಬಂದೆ ಅಣ್ಣ. ಬಾ ಬರ್ನಿ. ಏನಣ್ಣ? ನಾಗಮಣಿ ಕಾಣಿಸ್ತಿಲ್ಲ ಭದ್ರಾ. ನಾಗಮಣಿ ಕಾಣಿಸ್ತಿಲ್ಲ ಅಂದ್ರೆ ಏನ್ ಮಾವಯ್ಯ? ನನ್ಗೆ ಆ ಪುಣ್ಯನ್ ಮೇಲೆನೆ ಅನುಮಾನ ಬರ್ತಿದೆ ಮಾವಯ್ಯ. ಪರಿಣಿಕಾ, ಅನಿರುದ್ಧ್ಗೆ ಗೊತ್ತಾಗ್ದಿರೋ ಹಾಗೆ ಪುಣ್ಯನ್ ಕರ್ಕೊಂಡ್ ಬಾ. ಆಯ್ತು ಮಾವಯ್ಯ. ಏಯ್ ಬಾರೆ, ಬಾ ಬಾರೆ. ಬಿಡು ಪರ್ಣಿಕಾ. ಹೇಳೆ, ನಾಗಮಣಿನ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಮರ್ಯಾದೆಯಿಂದ ಹೇಳು. ಅಮ್ಮ, ನನ್ ಮೇಲೆ ಆಣೆ, ನಾನ್ ನಾಗಮಣಿ ತಗೊಂಡಿಲ್ಲ. ನೀನ್ ಹಿಂಗ್ ಕೇಳಲ್ವೇ ನಿನ್ನ? ಹೇಳು, ಹೇಳು. ಪುಣ್ಯ, ನನ್ನಲ್ಲಿರೋ ರಾಕ್ಷಸನ ಕೆರಳಿಸ್ಬೇಡ. ತಗೊಂಡಿರೋ ನಾಗಮಣಿನ ನನಗೆ ಕೊಡು, ಕೊಡು. ಏನ್ರಿ, ಏನ್ ನೀವ್ ಹೇಳ್ತಾ ಇರೋದು? ನಾಗಮಣಿ ನಿಮ್ ಹತ್ರ ಇತ್ತು ಅಂದ್ರೆ ಏನು? ಅದನ್ನ ಪುಣ್ಯ ತಗೊಂಡಿದ್ದಾಳೆ ಅಂದ್ರೆ ಏನು? ಅಮ್ಮ, ಎಲ್ಲಿದ್ದೀರಾ? ಅಪ್ಪ, ಭಾವ, ವಿಜಯನಗರದ ಕೀರ್ತಿ ಚಿಕ್ಕಮ್ಮನ ನಂಬರ್ ನಿನ್ನ ಹತ್ರ ಇದೆಯಂತಲ್ಲ? ಮಾವಯ್ಯ ಒಂದ್ಸಲ ಕಾಲ್ ಮಾಡು ಅಂದ್ರು.
ಸರಿ. ನಾಗಮಂಡಲದವರಿಗೆ ನಾಗಮಣಿ ಇಲ್ಲಿದೆ ಅಂತ ಗೊತ್ತಾದ್ರೆ ಏನಾಗುತ್ತೋ ಏನೋ. ಬೇಡ ರೀ, ಚೌಡಮ್ಮ ತಾಯಿ ಶಾಪಕ್ಕೆ ನಾವು ಬಲಿಯಾಗ್ಬಿಡ್ತೀವಿ. ಈಗ್ಲೇ ನಾಗಮಣಿ ಕಾಣ್ತಾ ಇಲ್ಲ ಅಂತ ನನ್ನ ರಕ್ತ ಕುದಿತಾ ಇದೆ. ಸುಮ್ನೆ ಏನೇನೋ ಮಾತಾಡಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾಗಮಣಿನ ಕೊಡ್ತೀಯಾ ಇಲ್ವಾ? ನಾನ್ ತಗೊಂಡಿಲ್ಲ. ನಿಜ ಹೇಳು, ನಿಜ ಹೇಳೆ, ನಿಜ ಹೇಳು, ಮಾತಾಡು, ಮಾತಾಡೆ. ತಗೊಂಡಿಲ್ಲ. ನೀನಲ್ದೆ ನನ್ನ ಕೋಣೆ ಒಳಗಡೆ ಬರೋ ಧೈರ್ಯ, ನಾಗಮಣಿನ ತಗೊಂಡೋಗೋ ಧೈರ್ಯ ಯಾರಿಗಿದೆ? ಏನ್ರಿ ನೀವ್ ಅಂತಿರೋದು? ನಿಮ್ ಕೋಣೆಲಿ ಚಿಕ್ಕ ಪೆಟ್ಟಿಗೆಯಲ್ಲಿತ್ತಲ್ಲ ಅದ? ಅದೇ ನೀನ್ ತಗೊಂಡಿದ್ಯಾ? ಎಲ್ಲಿಟ್ಟಿದ್ಯಾ? ಬಟ್ಟೆ ಜೋಡ್ಸೋವಾಗ ನಾನೇ ತೆಗ್ದಿಟ್ಟೆ ರೀ. ನೀನ್ ತಗೊಂಡಿದ್ಯಾ? ಅದು ನಾಗಮಣಿ ಅಂತ. ಎಲ್ಲಿಟ್ಟಿದ್ಯಾ ಅದನ್ನ? ತಗೊಂಡ್ ಬರ್ತೀನಿ ರೀ. ಹೋಗ್ ತಗೊಂಬಾ. ರೀ, ಏನ್ರಿ ಈಗಾಗ್ಲೇ ನಾಗಮಣಿನ ತಗೊಂಡ್ ಬಂದು ನೀವು ತಪ್ಪು ಮಾಡಿದೀರಾ. ನಾಗಮಣಿ ನಾಗಗಳ ಸ್ವತ್ತು ರೀ. ಈಗಾಗ್ಲೇ ನಮ್ಮ ಮನೆಗೆ ಬಂದಿರೋ ಕಷ್ಟಗಳು ಸಾಕು ರೀ. ಇಷ್ಟು ದಿನ ನೀವು ಒಳ್ಳೆಯವ್ರ ತರ ನಡ್ಸಿದ್ದು ಅಂತ ಅನಿರುದ್ಧ ಗೊತ್ತಾದ್ರೆ ಅವ್ನು ತಡ್ಕೊಳ್ಳಲ್ಲ ರೀ. ಪುಣ್ಯಾಗೆ ನಾಗಮಣಿನ ಕೊಟ್ಬಿಡ್ರಿ. ಅರವಿಂದ, ಅರವಿಂದ, ಅರವಿಂದ. ನಾಗಮಣಿ ವಿಷಯದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಏ ಪುಣ್ಯ, ನೆನ್ಪಲ್ಲಿಡ್ಕೋ, ಮದುವೆ ಮುಗಿಯೋವರೆಗೂ ಯಾರಾದ್ರೂ ಉಸಿರು ಬಿಟ್ರೆ ಈ ಧನಂಜಯ ವರ್ಮನ ಉಗ್ರ ರೂಪ ನೋಡ್ತೀರಾ. ಮದುವೆ ಆಗಿದ್ ಮರುದಿನಾನೇ ನಾಗನಿಧಿ ನನ್ ಮುಂದೆ ಇರಬೇಕು. ನೀನ್ ಹೇಗ್ ಸಾಧಿಸ್ತೀಯೋ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ನಾಗನಿಧಿ. ಅರ್ಥ ಆಯ್ತು ಅನ್ಕೋತೀನಿ. ನಡಿ. ನಿನಗೂ ಅನಿರುದ್ಧಗೂ ಮದುವೆ ಆಗುತ್ತೆ ಅಂತ ನಮ್ಮ ಅಣ್ಣ ಕನಸು ಕಟ್ಕೊಂಡಿದ್ದಾನೆ. ಆದ್ರೆ ನಡೆಯೋದೇನು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಹಾಸೆ ಮಣೆ ಮೇಲೆ ಕುತ್ಕೊಳ್ಳೋದು ನನ್ನ ಮಗಳು. ಅನಿರುದ್ಧ ಕಟ್ಟಬೇಕಾಗಿರೋ ತಾಳಿ ನನ್ನ ಮಗಳ ಕತ್ತಿಗೆ. ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೋ, ನಿಮ್ಮಪ್ಪ ಪರಮೇಶನ ಆ ಪರಮೇಶ್ವರನ್ ಪಾದದ ಹತ್ರನೇ ಕಳಿಸ್ಬಿಡ್ತೀನಿ. ನಿಜವಾಗ್ಲೂ ಅರ್ಥ ಆಯ್ತು ತಾನೆ? ನಂದು ಒಂದ್ ಬದುಕ. ಯಾಕಪ್ಪ ಈ ಜನ್ಮ ಕೊಟ್ಟಿದ್ಯಾ? ನನ್ನ ಉಸಿರು ಬಿಗಿ ಹಿಡ್ದಾಗ ಆಗ್ತಿದೆ. ಅಮ್ಮ ನಾಗಮ್ಮ, ನನ್ನಳು ನಿನಗೆ ಕೇಳಿಸ್ತಾನೆ ಇಲ್ವಾ? ನಿನ್ ಭಕ್ತಿ ಜೀವನ ನಾಶ ಆಗಿ ಹೋಗ್ತಿದೆ.
ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭೋ ಭೂತಕೃತ್ ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗಧಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಅಯ್ಯ, ನೀವಿಬ್ರು ಜೊತೆಗೆ ಹೋಗಿ ಪಿತೃದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನೆಲ್ಲ ಯಾವುದೇ ಕಲ್ಮಶ ಇಲ್ಲದೆ ಬೇಡ್ಕೊಂಡು 7 ಹೆಜ್ಜೆನ ಹಾಕಿ 100 ವರ್ಷ ಜೀವನನ ಹಂಚ್ಕೋತಾ ಇರೋ ಹೆಣ್ಣು ಗಂಡಿಗೆ ಕರ್ಪೂರದ ಆರತಿಯನ್ನ ಕೊಡಿ. ಸರಿ ಪುರೋಹಿತ್ರೆ. ತುಂಬ ದಿನದಿಂದ ಕಾಣ್ತಿರೋ ಕನಸು ಇವತ್ತು ನನ್ಸಾಗ್ತಾ ಇದೆ. ನನ್ನ ಜೀವನದಲ್ಲಿ ಪುಣ್ಯ ಬರ್ತಿದ್ದಾಳೆ ಅಂತ ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಇಷ್ಟೇ ಖುಷಿಯಾಗಿ ಪುಣ್ಯನೂ ಇರಬೇಕು ಅಂದರೆ ಹುಡ್ದಾಗಿಂದ ತಂದೆ ತಾಯಿ ಪ್ರೀತಿನ ನೋಡದೇ ಇರೋ ಪುಣ್ಯಂಗೆ ಇಲ್ಲಾದರೂ ತಂದೆ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡು. ಅನಿರುದ್ ಮೇಲೆ ನನಗಿರೋ ಪ್ರೀತಿನ ನಾನು ವರ್ಣಿಸೋಕ್ಕಾಗದೇ ಇಲ್ಲ. ಅವನನ್ನ ಮದ್ವೆ ಮಾಡ್ಕೋಬೇಕು ಅನ್ನೋದು ನಮ್ಮಮ್ಮನ ಆಸೆ. ಜೊತೆಗೆ ಚೌಡಮ್ಮ ತಾಯಿಯ ಆಶೀರ್ವಾದನೂ ಸಿಕ್ಕಿದೆ. ಎಲ್ಲ ಇದ್ರೂನು ಅಪ್ಪ ಇಲ್ಲ ಅನ್ನೋ ಬೇಜಾರು ಮನ್ಸಲ್ಲಿ ಕಾಡ್ತಾ ಇದೆ. ಹೇಗಾದ್ರೂ ಮಾಡಿ ನಮ್ಮಪ್ಪನ ನನಗೆ ಹತ್ರ ಮಾಡಿಸೋದು ನಿನ್ ಜವಾಬ್ದಾರಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀಯಃಕಾಂತಾಯ ಕಲ್ಯಾಣ ನಿಧೇರ್ಧಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ. ನಮ್ಮ ಮದ್ವೆಗೆ ಯಾವ ಅಡ್ಡಿನೂ ಬರ್ದೇ ಇರೋ ಹಾಗೆ ಕಾಪಾಡಮ್ಮ. ಓಂ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನೀಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ಕರ್ಪೂರ ಶೋಭಿತ ಮಂಗಳ ನೀರಾಜನಂ ಸಮರ್ಪಯಾಮಿ. ಹೋಗಿ ದೊಡ್ಡೋರ ಆಶೀರ್ವಾದ ತಗೊಳ್ಳಿ ಮಾ. ಓಂ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ. ಮೊದಲು ಗುರುಗಳ ಆಶೀರ್ವಾದ ತಗೊಳ್ಳಿ. ವಿಭಾವಯೇ ಭವಾನೀಂ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗಧಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಅತ್ತೆ ಆಶೀರ್ವಾದ ತಗೋ. ಸರಿಯಪ್ಪ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ. ಪುರೋಹಿತ್ರೆ, ಹೇಳಿ ಸ್ವಾಮಿ. ನಾಗಗರುಡ ಜಾತಿಗಳಿಗೆ ಕಲಿಯುಗಕ್ಕಿಂತ ಮುಂಚಿನಿಂದ ಒಬ್ರನ್ ಕಂಡ್ರೆ ಒಬ್ರಿಗೆ ವೈರತ್ವ. ಅಂತಹ ನಾಗಗರುಡ ಜಾತಿಗಳು ಈ ಮದುವೆ ನಡೆಯೋದ್ರಿಂದ ಒಂದಾಗ್ತಾ ಇದ್ದಾವೆ. ಇದು ಶುಭ ಕಾರ್ಯನೇ ಆದ್ರೂ ಕೂಡ ವೈನತೇಯನಿಗೆ ಪೂಜೆ ಮಾಡಿ ಗರುಡ ತೀರ್ಥನ ತಗೊಂಡು ಪೂರ್ತಿ ಗರುಡ ವಂಶಸ್ಥಳಾಗಿ ಪುಣ್ಯ ಬದಲಾಗಬೇಕು. ಹಾಗೆ ಬದಲಾದ ಮೇಲೇನೆ ಈ ಮದುವೆ ಕಾರ್ಯ ಶುರು ಮಾಡಬೇಕು. ಅಂದ್ರೆ ನಾನು ನಾಗಜಾತಿಯವಳಾಗಿರ್ಬಾರ್ದಾ? ಇರಬಾರ್ದು. ವೈನತೇಯನಿಗೆ ಪೂಜೆ ಮಾಡಿ ಗರುಡ ವಂಶಸ್ಥಳಾಗಿ ಹಸೆಮಣೆ ಮೇಲೆ ಕೂತ್ಕೋಬೇಕು. ಜಾತಿ ಗೋತ್ರ ವಂಶ ಇನ್ಮೇಲೆ ನೀನು ಅನಿರುದ್ಧನ ಅನುಸರಿಸಬೇಕಾಗುತ್ತೆ.